ಆಕಾಶ್ ಎಲ್ರಿಗೂ ನಮಸ್ಕಾರ. ಸೊ ಎಂಥ ಮ್ಯಾಚು ಗುರು, ಎಂಥ ಮ್ಯಾಚು. ಆ್ಯಂಡ್ ಈ ಥರ ಮ್ಯಾಚ್ ನೋಡಲಿಕ್ಕೆ RCB ಅಭಿಮಾನಿಗಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿರುತ್ತೆ. ಆ್ಯಂಡ್ ಅದೇ ರೀತಿಯಲ್ಲಿ ಸೊ ನಮಗೂ ನಿಮಗೂ ಎಲ್ರಿಗೂ ಖುಷಿ ಆಗಿದೆ. ಆ್ಯಂಡ್ ಸಖತ್ತಾಗಿರೋವಂಥ ಮ್ಯಾಚು. ಆ್ಯಂಡ್ ಅದ್ಭುತವಾಗಿ ನಮ್ಮ RCB ತಂಡ ಅದನ್ನು ಪಂದ್ಯನ ಕ್ಲೋಸ್ ಮಾಡುತ್ತೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಅಗ್ರೆಸಿವ್ ಪ್ಲೇ ಬೋಲ್ಡ್ ಅಂತಲೇ ಹೇಳ್ತೀವಲ್ಲ, ಅದಕ್ಕೆ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ ನಿನ್ನೆ ಒಂದು ಪಂದ್ಯದಲ್ಲಿ. ಅದು ಬ್ಯಾಟಿಂಗಲ್ಲಾದರೂ ಆಗಿರ್ಬೋದು, ಆ್ಯಂಡ್ ಕ್ಯಾಪ್ಟನ್ಸಿನಲ್ಲೂ ಕೂಡ ಅದ್ಭುತವಾಗಿ ಮಾಡಿದ್ರು ನಮ್ಮ ಪಥಿದಾರ್ ಅಂತಲೇ ಹೇಳ್ತೀನಿ. ಆ್ಯಂಡ್ ನಿನ್ನೆಯ ಪಂದ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ನಿನ್ನೆಯ ಪಂದ್ಯ ಶುರುವಾಗಿರುವಂಥದ್ದು ಆ್ಯಂಡ್ IPL ಓಪನಿಂಗ್ ಸೆರೆಮನಿ, ಸೊ 2025. ಆ್ಯಂಡ್ ಅದೇ ರೀತಿಯಲ್ಲಿ ಪರ್ಫಾರ್ಮೆನ್ಸ್ಗಳು ಕೂಡ ಇತ್ತು. ಅದರಲ್ಲೂ ದಿಶಾ ಪಠಾಣಿ ಅವರ ಒಂದು ಪರ್ಫಾರ್ಮೆನ್ಸ್ ಇಡೀ ಒಂದು ಸ್ಟೇಡಿಯಂಗೆ ಬಿಸಿನ ಒಂಥರ ಹಾಟ್ ಆಗಿರೋವಂಥ ಪರ್ಫಾರ್ಮೆನ್ಸ್ ಕೊಟ್ಟರು. ಆ್ಯಂಡ್ ಅದ್ರ ಜೊತೆಗೆ ಶ್ರೇಯಾ ಘೋಷಲ್ ಅವರಿದ್ದರು. ಆ್ಯಂಡ್ ಇನ್ನೊಬ್ರು ಯಾರೋ ಸಿಂಗರು, ಸೊ ಅವ್ರದ್ದು ಹೆಸರು ಗೊತ್ತಿಲ್ಲ ಆಗಿರೋ. ಅದ್ರ ಜೊತೆಗೆ ನಮ್ಮ ಕಿಂಗ್ ಕೊಹ್ಲಿ ಅವ್ರಿಗೂ ಕೂಡ ಒಂದು ಫೆಸಿಲಿಟೀಸ್ ಮಾಡಿದ್ರು. ಆ್ಯಂಡ್ ಅವ್ರಿಗೆ ಒಂದು ಏನೋ ಅವಾರ್ಡ್ ರೀತಿಯಲ್ಲಿ ಕೊಟ್ಟಿದ್ದಾರೆ 18 ಸೀಸನ್ಗಳನ್ನು ಕಂಪ್ಲೀಟ್ ಮಾಡಿದ್ದಕ್ಕೆ. ಆ್ಯಂಡ್ ಕಿಂಗ್ ಕೊಹ್ಲಿ ಅವರು ಆ ಒಂದು ಅವಾರ್ಡ್ನ ತೊಗೊಂಡು ಸೊ ಸ್ಟೇಜಿಂದ ಹೊರಗಡೆ ಹೋದಾದಮೇಲೆ ನಮ್ಮ ಕ್ಯಾಪ್ಟನ್ಗಳು ಬರ್ತಾರೆ, ರಜತ್ ಪಥಿದಾರ್ ಆ್ಯಂಡ್ ಅಜಿಂಕ್ಯ ರಹಾನೆ ಅವರು. ಸೊ ಆ್ಯಂಡ್ ಅವ್ರಿಗೆ ಒಂದು ವಾಹನದಲ್ಲಿ ಕೂರಿಸ್ಕೊಂಡು ನಿಲ್ಲಿಸ್ಕೊಂಡು ತೊಗೊಂಡು ಬರ್ತಾರೆ. ಆ್ಯಂಡ್ ಟ್ರೋಫಿ ಜೊತೆಗೆ. ಆ್ಯಂಡ್ ಆ ಕಡೆ ಈ ಕಡೆಗೆ ನಮ್ಮ ಭರತನಾಟ್ಯ ಡ್ಯಾನ್ಸರ್ಗಳು ಕೂಡ ಇದ್ದರು, ನೃತ್ಯಗಾರರು. ಜೊತೆಗೆ ಆ ಕಡೆ ರಹಾನೆ ಕಡೆಗೆ ಅವರ ಒಂದು ಅಂದರೆ ಸಂಸ್ಕೃತಿನ ಹೋಲುವಂಥ ಒಂದು ನೃತ್ಯ ಆ ಕಡೆಗಿತ್ತು. ಸೊ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ಗಳೇ ಇತ್ತು. ಬಟ್ ಆದರೂ ಕೂಡ ಏನೋ ಒಂದು ಹಳೆಯ ಒಂದು ಸೀಸನ್ಗಳಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಧೋನಿ, ರೋಹಿತ್, ನಮ್ಮ ವಿರಾಟು, ಸೊ ಈ ಟೈಮಲ್ಲಿದ್ದಂತಹ ಒಂದು ಅಗ್ರೆಷನ್ ಅಥವಾ ಒಂದು ಏನು ಕ್ರೇಜ್ ಅಂತೀವಲ್ಲ, ಸೊ ಅದೆಲ್ಲೋ ಕಾಣಿಸ್ಲಿಲ್ಲ ನನಗೆ ಓಪನಿಂಗ್ ಸೆರೆಮನಿನಲ್ಲಿ. ಶಾರುಖ್ ಖಾನ್ ಇದ್ದರೂ ಕೂಡ ಸೊ ಆ ಒಂದು ಕ್ರೇಜ್ ಮಿಸ್ಸಿಂಗ್ ಇತ್ತು. ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಇದ್ದಾಗ, ರೋಹಿತ್ ಶರ್ಮಾ, MS ಧೋನಿ, ಸೊ ಬೇರೆ ಬೇರೆ ಕ್ಯಾಪ್ಟನ್ಗಳಿದ್ರಲ್ಲ ಆ ಟೈಮಲ್ಲಿ. ಸೊ ಅದೇ ಬೇರೆ ಒಂದು ಕದರ್ ಗುರು. ಬಟ್ ಅದು ಇವಾಗ ಕಾಣಿಸ್ತಲ್ಲ IPLಗಳಲ್ಲಿ. ಓಕೆ, ಬಟ್ ಏನೂ ಮಾಡಲಿಕ್ಕಾಗಲ್ಲ. ಸೊ ಇದೆಲ್ಲ ಆಗಿದ್ದಾದಮೇಲೆ ಸೊ ಶುರುವಾದಂಥದ್ದು ಟಾಸು. ಅಗೇನ್ ರವಿ ಶಾಸ್ತ್ರಿ ಅವರ ಒಂದು ಸ್ಟೈಲಲ್ಲೇ ಸೊ ಅಲ್ಲಿ ಕೋಲ್ಕತ್ತಾದ ಜನರುಗಳಿಗೆ ಒಂದು ಹಾಯ್ ಎಲ್ಲ ಹೇಳಿ ಸೊ ಟಾಸ್ನ ಶುರು ಮಾಡ್ತಾರೆ. ಆ್ಯಂಡ್ ಟಾಸ್ ಗೆದ್ದಂಥದ್ದು ನಮ್ಮ ರಜತ್ ಪಥಿದಾರ್ ಅವರು. ಆ್ಯಂಡ್ ಇಲ್ಲಿಂದನೇ ಶುರುವಾಗುತ್ತೆ ರಜತ್ ಪಥಿದಾರ್ ಅವ್ರಿಗೆ ಒಂದು ಪಾಸಿಟಿವ್ ವೈಬ್ ಅಂತಲೇ ಹೇಳ್ತೀನಿ. ಅದೇ ರೀತಿಯಲ್ಲಿ ಟಾಸ್ ಗೆದ್ದಂತಹ ರಜತ್ ಪಥಿದಾರ್ ಅವರು ಸೊ ಅವರು ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಆ್ಯಂಡ್ ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿದ್ದ ತಕ್ಷಣವೇ ಸೊ ಬ್ಯಾಟಿಂಗ್ ಇಳಿಸಿರೋವಂಥದ್ದು KKR ಬ್ಯಾಟ್ಸ್ಮನ್ಗಳಿಗೆ. ಆ್ಯಂಡ್ KKR ಕಡೆಯಿಂದ ಸ್ಟಾರ್ಟಿಂಗಲ್ಲೇ ಗೊತ್ತಿರೋಂಗೆ ಸೊ ಅಲ್ಲಿ ನಾರಾಯಣ್ ಆ್ಯಂಡ್ ಡಿಕಾಕ್ ಬರ್ತಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಮೇ ಬಿ ಇವರು ಗುರ್ಬಾಜ್ ಅವರು ಓಪನ್ ಮಾಡ್ಬೋದು ನಾರಾಯಣ್ ಜೊತೆಗೆ ಅಂತ. ಯಾಕಂತಂದರೆ ಗುರ್ಬಾಜ್ ಅವರು ಸೊ ಆಲ್ರೆಡಿ ಕೋಲ್ಕತ್ತಾಗೆ ಸೊ ಓಪನ್ ಮಾಡಿದ್ದಾರೆ ಮುಂಚೆನೂ ಕೂಡ. ಸೊ ಅವ್ರ ಮೇಲೆ ನಂಬಿಕೆ ಇಟ್ಟು ಅವ್ರನ್ನ ಕೊಡ್ತಾರೆ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಇಲ್ಲಿ ಡಿಕಾಕ್ ಅವ್ರಿಗೆ ಸೊ ನಾರಾಯಣ್ ಅವ್ರ ಜೊತೆಗೆ ಓಪನ್ ಮಾಡಲಿಕ್ಕೆ ಸೊ ಒಂದು ಅವಕಾಶ ಕೊಟ್ಟಿದ್ದರು. ಬಟ್ ಫಸ್ಟ್ ಒಂದು 2ನೇ ಬಾಲಲ್ಲೇ ಬೌಂಡ್ರಿ ತೊಗೊತಾರೆ ಡಿಕಾಕ್ ಅವರು. ಸೊ ಅದಾದಮೇಲೆ ಅಂದರೆ ಜೋಶಲ್ ವುಡ್ ಬೌಲಿಂಗಲ್ಲೇ ಸೊ ಔಟ್ ಆಗ್ತಾರೆ ಅದೇ ಓವರ್ನ ಒಂದು 5ನೇ ಬಾಲಲ್ಲಿ. ಸೊ ಜಿತೇಶ್ ಶರ್ಮಾ ಅವರು ಒಂದು ಒಳ್ಳೆ ಕ್ಯಾಚ್ ತೊಗೊತಾರೆ. ಡಿಕಾಕ್ ಅವರು ಸೊ 4 ರನ್ಗೆ ಔಟ್ ಆಗ್ತಾರೆ. ಅದಾದಮೇಲೆ ಬಂದಿರೋವಂಥದ್ದು ಸೊ ಅಜಿಂಕ್ಯ ರಹಾನೆ. ಸೊ ಫಸ್ಟ್ 3 ಓವರ್ಸಲ್ಲಿ ಜಸ್ಟ್ ಒಂದು 9 ರನ್ಸನ್ನು ಕೊಟ್ಟಿದ್ದರು. ಬಟ್ ಅದಾದಮೇಲೆ 3 ಓವರಲ್ಲಿ ಸೊ ಹತ್ತತ್ರ 51 ರನ್ ಕೊಡ್ತಾರೆ. ಸೊ ಅಲ್ಲಿ ಎಲ್ಲೋ ಮ್ಯಾಚು ತಿರುಗಿಬಿಡ್ತು KKR ಕಡೆಗೆ ಅನ್ನೋಷ್ಟೊತ್ತಿಗೆ 6 ಓವರ್ ಆದಮೇಲೆ ಸ್ಟ್ರಾಟಜಿಕ್ ಟೈಮ್ ಔಟ್ ತೊಗೊತಾರೆ RCB ಅವರು. ಅಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾರೆ. ಬಟ್ ಪ್ಲ್ಯಾನ್ ಯಾವುದೂ ವರ್ಕ್ ಆಗೋಲ್ಲ. ಬಿಕಾಸ್ ಅಲ್ಲಿ ನಾರಾಯಣ್ ಆ್ಯಂಡ್ ಅಜಿಂಕ್ಯ ರಹಾನೆ ಸಖತ್ತಾಗಿ ಆಡ್ತಾರೆ ಇಬ್ಬರು ಕೂಡ. ಒಂದೊಂದು ಶಾಟ್ಗಳು ಅಜಿಂಕ್ಯ ರಹಾನೆದು ಕ್ಯಾಪ್ಟನ್ಸಿನ ಪ್ರೂವ್ ಮಾಡ್ತಾಯಿದ್ರು, ನನಗೆ ಯಾಕೆ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ ಆ್ಯಂಡ್ ನಾನು ಏನು ಮಾಡಬೇಕು ಅನ್ನೋದನ್ನು ಅಲ್ಲಿ ಕ್ಲಿಯರಾಗಿ ಅವ್ರಿಗೆ ಗುರ್ತು ಮಾಡ್ಕೊಂಡು ಬಂದಿದ್ದರು. ಸೊ ಅದಕ್ಕೋಸ್ಕರ ಡಿಮೀಲ್ ಅಂತ ಹಾಕ್ಕೊಂಡು ರುಬ್ಬಿದ್ದು RCB ಬೌಲರ್ಗಳಿಗೆ ಸಖತ್ತಾಗಿ ಆಡಿದ್ರು ಇಬ್ಬರು ಕೂಡ. ಇಬ್ಬರು ಸೇರಿಕೊಂಡು 103 ರನ್ನು 55 ಬಾಲಲ್ಲಿ ಅದ್ಭುತವಾಗಿ ಆಡಿದ್ರು. ಆ್ಯಂಡ್ ಅಜಿಂಕ್ಯ ರಹಾನೆ 56 ರನ್ನು 31 ಬಾಲ್ಗಳಲ್ಲಿ 6 ಬೌಂಡ್ರಿ 4 ಸಿಕ್ಸರ್ಗಳು. ಅಜಿಂಕ್ಯ ರಹಾನೆ 4 ಸಿಕ್ಸ್ ಹೊಡಿತಾರೆ ಅಂತಂದರೆ ಅದು ಒಂದು ರೀತಿಯಲ್ಲಿ ಅದ್ಭುತವಾಗಿ ಹೊಡೆದ್ರು. ಆ್ಯಂಡ್ ನಾರಾಯಣ್ ಕೂಡ ಅಷ್ಟೇ ಸ್ಟಾರ್ಟಿಂಗ್ ಒಂದು 10-12 ಬಾಲು ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು. ಬಟ್ ಅದಾದಮೇಲೆ ಅವರು ಬಿರ್ರಿ ಬೀಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸೊ 44 26 ಬಾಲಲ್ಲಿ ಸೊ 5 ಬೌಂಡ್ರಿ 3 ಸಿಕ್ಸರು. ಇಬ್ಬರದು ಕೂಡ 150 160 ಮೇಲೇ ಇದೆ ಸ್ಟ್ರೈಕ್ ರೇಟು. ಆಲ್ಮೋಸ್ಟ್ 170 118 ಇದೆ ಇಬ್ಬರದು. ಸೊ ಸಖತ್ತಾಗಿ ಆಡಿದ್ರು ಅವರಿಬ್ಬರು. ಬಟ್ ಅವ್ರು ಇರೋ ಗಂಟನೂ RCB ಅವರು ಒಂದು ರೀತಿಯಲ್ಲಿ ಅಂದರೆ ಹೊಂಟೋಗ್ಬಿಡ್ತು ನಾವು ಮ್ಯಾಚು ಅನ್ನೋ ರೇಂಜಿಗೆ ಇದ್ವಿ. ಯಾಕಂತಂದರೆ ಸೊ 10 ಓವರ್ಗೆ ಆಲ್ಮೋಸ್ಟ್ 100+ ರನ್ ಇತ್ತು ಅವ್ರದ್ದು. ಸೊ 10 ಓವರ್ಗೆ 107 ರನ್ ಇತ್ತು. ಅದಾದಮೇಲೆ ಯಾವಾಗ ಸೊ 10ನೇ ಓವರ್ ಲಾಸ್ಟ್ ಬಾಲ್ ನಾರಾಯಣ್ ವಿಕೆಟ್ ಹೋಗುತ್ತೆ. ಅದಾದಮೇಲೆ ಸ್ವಲ್ಪ ಅವ್ರು ಬ್ಯಾಕ್ ಫುಟಲ್ಲಿ ಬರ್ತಾರೆ. ಸೊ ವೆಂಕಟೇಶ್ ಅವರು ಬರ್ತಾರೆ. ಬಟ್ ನೆಕ್ಸ್ಟ್ ಓವರಲ್ಲೇ ಅಗೇನ್ ಅಜಿಂಕ್ಯ ರಹಾನೆ ಅವರು ಕೂಡ ಔಟ್ ಆಗ್ತಾರೆ. ಸೊ ನಮ್ಮ ಕೃಣಾಲ್ ಪಾಂಡ್ಯ ಅವರ ಒಂದು ಓವರಲ್ಲಿ ಸೊ ರಸಿಕ್ ಸಲಾಮ್ ಸಖತ್ತಾಗಿರೋವಂಥ ಒಂದು ಕ್ಯಾಚ್ನ ತೊಗೊತಾರೆ. ಸೊ ಅದಾದಮೇಲೆ ಸ್ವಲ್ಪ ನಮ್ಮ ಇವರು KKR ಅವರು ಸೊ ಬ್ಯಾಕ್ ಫುಟಲ್ಲಿ ಬಂದುಬಿಡ್ತಾರೆ. ಸೊ ವೆಂಕಟೇಶ್ ಅಯ್ಯರು ಆ್ಯಂಡ್ ರಘುವಂಶಿ ಇಬ್ಬರು ಕೂಡ ಹೊಸ ಬ್ಯಾಟ್ಸ್ಮನ್ಗಳು. ಸೊ ಅಲ್ಲಿ ಶುರುವಾಗಿರೋವಂಥದ್ದು RCBಯ ಒಂದು
ಬೆಂಕಿ ಬೌಲಿಂಗ್ ಅಂತಲೇ ಹೇಳ್ತೀನಿ. ಸೊ ಕೃಣಾಲ್ ಪಾಂಡ್ಯ ಅವರು ಒಂದು ವೆಂಕಟೇಶ್ ಅವರಿಗೆ ಬೌನ್ಸರ್ ಹಾಕ್ತಾರೆ. ಅದು ಬೌನ್ಸರ್ ನೋಡ್ಬಿಟ್ಟು ಅಲ್ಲಿ ಕೀಪರ್ ನಮ್ಮ ಜಿತೇಶ್ ಶರ್ಮನು ಶಾಕ್ ಆಗಿರ್ತಾರೆ ಆ್ಯಂಡ್ ವೆಂಕಟೇಶ್ ಅಯ್ಯರು ಶಾಕ್ ಆಗಿರ್ತಾರೆ. ಹೆಲ್ಮೆಟ್ ಹಾಕಿರಲಿಲ್ಲ ವೆಂಕಟೇಶ್ ಅಯ್ಯರು. ಸೊ ಅವ್ರು ಸ್ಪಿನ್ ದಾಳಿಗೆ ನಾರ್ಮಲಿ ಹೆಲ್ಮೆಟ್ ಹಾಕಲ್ಲ, ಬಟ್ ಹೆಲ್ಮೆಟ್ ಹಾಕೋ ಹಂಗೆ ಮಾಡಿರೋವಂಥದ್ದು ಕೃಣಾಲ್ ಪಾಂಡ್ಯ. ಸೊ ಬೌನ್ಸರ್ ಹಾಕಿದ ತಕ್ಷಣ ಹೆಲ್ಮೆಟ್ ತರಿಸ್ಕೊತಾರೆ. ಹೆಲ್ಮೆಟ್ ಹಾಕ್ಕೊಂಡಿದ್ದ ತಕ್ಷಣ ಗೊತ್ತಾಗಿದ್ದು ಅಲ್ಲಿ ನಾರ್ಮಲಿ ಡಿಸ್ಟ್ರಾಕ್ಷನ್ ಆಗಿರುತ್ತೆ ಸ್ವಲ್ಪ. ಸೊ ನೆಕ್ಸ್ಟ್ ಬಾಲಲ್ಲೇ ಬೋಲ್ಡು ಆ್ಯಂಡ್ ಅದು ವರ್ಕ್ ಆಯಿತು ಅಂತ ನನಗನ್ಸುತ್ತೆ. ವೆಂಕಟೇಶ್ ಅಯ್ಯರ್ ಅವ್ರಿಗೆ ಕೃಣಾಲ್ ಪಾಂಡ್ಯ ಬೌನ್ಸರ್ ಹಾಕಿರೋವಂಥದ್ದು ಆ್ಯಂಡ್ ಅವ್ರು ಹೆಲ್ಮೆಟ್ ತರಿಸ್ಕೊಂಡಿರುವಂಥದ್ದು. ಸೊ ಅಲ್ಲೆಲ್ಲೋ ಸ್ವಲ್ಪ ಅವರು ಗಮನ ಬೇರೆ ಕಡೆಗೆ ಹೋಯ್ತು, ಅಲ್ಲಿ ಸ್ವಲ್ಪ ಅಲ್ಲಾಡ್ತು ಅಂತ ಅನಿಸುತ್ತೆ. ಸೊ ನೆಕ್ಸ್ಟ್ ಬಾಲಲ್ಲೇ ಔಟ್ ಆಗ್ತಾರೆ, ಬೋಲ್ಡ್ ಆಗ್ತಾರೆ. ಆ್ಯಂಡ್ ಅದಾದಮೇಲೆ ಬಂದಂಥದ್ದು ರಿಂಕು ಸಿಂಗ್ ಅವರು. ಸೊ ಅವರು ಕೂಡ ಅಷ್ಟೇ ಜಾಸ್ತಿ ಹೊತ್ತು ನಿಲ್ಲಲ್ಲ. ಅವರು ರಿಂಕು ಸಿಂಗ್ ಅವರು ನಮ್ಮ ಕೃಣಾಲ್ ಪಾಂಡ್ಯ ಅವರ ಒಂದು ಬಾಲಲ್ಲಿ ಬೋಲ್ಡ್ ಆಗ್ತಾರೆ. ಆ್ಯಂಡ್ ಕೃಣಾಲ್ ಪಾಂಡ್ಯ ಬಗ್ಗೆ ಮಾತಾಡಬೇಕು ಅಂದರೆ ಸಖತ್ತಾಗಿ ಮಾಡಿದ್ರು ಬೌಲಿಂಗ್. ಯಾಕಂತಂದರೆ ಸೊ ಅವರೇ ಒಂದು ರೀತಿಯಲ್ಲಿ ಮ್ಯಾಚ್ನ ರಿಟರ್ನ್ ತೊಗೊಂಡು ಬಂದಿರೋವಂಥದ್ದು. ಸೊ ಅವರಿಲ್ಲ ಅಂತಲೇ ತುಂಬ ಕಷ್ಟ ಆಗಿರೋದು. ಸೊ ಮ್ಯಾಚ್ನ ಒಂದು ಟರ್ನಿಂಗ್ ಪಾಯಿಂಟ್ ಅಂದರೆ ಅವರು ಅಂತ ನಂಗೆ ಅನಿಸುತ್ತೆ. ಯಾವಾಗ ಅವರು ಅಜಿಂಕ್ಯ ರಹಾನೆಗೆ ಔಟ್ ಮಾಡಿದ್ರು, ಸೊ ಅಲ್ಲೇ ಮ್ಯಾಚ್ ಟರ್ನ್ ಆಗೋಯಿತು. ಆ್ಯಂಡ್ ವೆಂಕಟೇಶ್ ಅವರು ಮಾಡಿದಂಥ ಬೌನ್ಸರ್ ಬಾಲ್ ಆಗಿರ್ಬೋದು, ಅವ್ರು ಹೆಲ್ಮೆಟ್ ತರಿಸ್ಕೊಂಡು ನೆಕ್ಸ್ಟ್ ಬಾಲ್ ಬೋಲ್ಡು. ಸೊ ಈ ರೀತಿಯ ಒಂದು ಅಗ್ರೆಸಿವ್ ಬೌಲಿಂಗ್ ಇದೆಯಲ್ಲ, ಅದು ಸ್ಪಿನ್ನರ್ ಕೂಡ ತೋರಿಸ್ಬೋದು ಅಂತ ತೋರಿಸ್ಕೊಟ್ಟಿರೋವಂಥದ್ದು ಕೃಣಾಲ್ ಪಾಂಡ್ಯ. ಆ್ಯಂಡ್ ಅದಾದಮೇಲೆ ರಿಂಕು ಸಿಂಗು ಜಾಸ್ತಿ ಹೊತ್ತು ನಿಲ್ಲಿಲ್ಲ. ಅದಾದಮೇಲೆ ರಜಲ್ ಆ್ಯಂಡ್ ರಘುವಂಶಿ ಸೇರಿಕೊಂಡ್ರು. ರಘುವಂಶಿ ಅಂದರೆ ಡೀಸೆಂಟಾಗಿ ಆಡ್ತಾಯಿದ್ರು. ಅವರು ಸಿಕ್ಕಂಥ ಬಾಲಲ್ಲಿ ಕೆಲವೊಂದು ಸಿಂಗಲ್ ಡಬಲ್ ತೊಗೊತಾಯಿದ್ರು, ಅಥವಾ ಬೌಂಡ್ರಿ ಬಂದರೆ ಬೌಂಡ್ರಿ ತೊಗೊತಾಯಿದ್ರು. ಸುರೇಶ್ ಶರ್ಮಾಗೆ ಸ್ವಲ್ಪ ಬೌಂಡ್ರೀಸ್ ಎಲ್ಲ ಹೊಡೆದ್ರು. ಬಟ್ ಅದಾದಮೇಲೆ ರಜಲ್ ಬರ್ತಾರಲ್ಲ, ರಜಲ್ ಬಂದಾದಮೇಲೆ ಸೊ ಸುರೇಶ್ ಶರ್ಮಾ ಆಲ್ರೆಡಿ ಒಂದು 3 ಓವರಲ್ಲಿ 37 ರನ್ನೇನು ಹೊಡೆಸ್ಕೊಂಡಿದ್ರು. ಬಟ್ ರಜಲ್ ಬಂದಾದಮೇಲೆ ಸೊ ಪತ್ತಿದಾರ್ ಅವರು ಅಗೇನ್ ಸುರೇಶ್ ಶರ್ಮಾ ಕೊಡ್ತಾರೆ. ಸೊ ಅಂದರೆ ಕ್ಯಾಪ್ಟನ್ಸಿ ಹೆಂಗಿದೆ ಅಂತಂದರೆ, ಬಾಲರ್ ಹೊಡೆಸ್ಕೊಂಡ್ರು ಪರವಾಗಿಲ್ಲ, ನಾನು ಅವನ್ನ ಬ್ಯಾಕ್ ಮಾಡ್ತೀನಿ, ಅವನಿಗೆ ಇನ್ನೊಂದು ಚಾನ್ಸ್ ಕೊಡ್ತೀನಿ, ಅವನೇನು ಅಂತ ಪ್ರೂವ್ ಮಾಡ್ಕೊಳ್ಳಿ ಅನ್ನೋ ಒಂದು ಇಂಟೆಂಟಲ್ಲಿ ಅಗೇನ್ ಅವ್ರನ್ನ ತರಿಸ್ತಾರೆ. ಆ್ಯಂಡ್ ರಜಲ್ಗೂ ಕೂಡ ಸೊ ಲೆಗ್ ಸ್ಪಿನ್ನರ್ ಇರೋದ್ರಿಂದ ಸೊ ಅವ್ರನ್ನ ತೊಗೊಂಡು ಬರ್ತಾರೆ ಗುಗ್ಲಿ ಹಾಕಿ ಔಟ್ ಮಾಡಲಿ ಅನ್ನೋದಕ್ಕೆ. ಬಟ್ ಒಂದು ಬೌಂಡ್ರಿ ತೊಗೊತಾರೆ ಅಲ್ಲಿ ರಜಲ್ ಅವರು. ಬಟ್ ಬೌಂಡ್ರಿ ತೊಗೊಂಡ್ರು ಕೂಡ ಸೊ ನೆಕ್ಸ್ಟ್ ಬಾಲಲ್ಲೇ ಸೊ ಗೂಗ್ಲಿ ಹಾಕ್ತಾರೆ. ಗೂಗ್ಲಿ ಪಿಕ್ ಮಾಡಿದೆ ರಜಲ್ ಅವರು ಬೋಲ್ಡ್ ಆಗಿ ಹೋಗ್ತಾರೆ. ಇದೂ ಕೂಡ ಸೆಕೆಂಡ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀನಿ. ಯಾಕಂದರೆ ರಜಲ್ ಏನಾದರೂ ಇದ್ದಿದ್ದರೆ ನಮಗೆ ರುಬ್ಬಾಕ್ಬಿಟ್ಟಿರೋನು. ಬಟ್ ಅವ್ರನ್ನ ಔಟ್ ಮಾಡಿದ್ದಕ್ಕೇ ಸೊ ಸ್ಕೋರ್ ಕಡಿಮೆ ಆಯಿತು ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ರಜಲ್ ಔಟ್ ಆದಮೇಲೆ ಬಂದಂಥವ್ರು ರಮಣ್ದೀಪ್ ಸಿಂಗು. ಆ್ಯಂಡ್ ರಮಣ್ದೀಪ್ ಸಿಂಗು ಅಷ್ಟೇ ಜಾಸ್ತಿ ಏನಲ್ಲಿ ಯಾಕಂದರೆ ವಿಕೆಟ್ಸ್ ಹೋಗ್ತಾ ಇತ್ತು. ಆ್ಯಂಡ್ ಅಲ್ಲಿ ನಮ್ಮ ಲಿವಿಂಗ್ಸ್ಟನ್ನು ಅಷ್ಟೇ 16ನೇ ಓವರ್ ಅವರೇ ಹಾಕ್ತಿರು ಅಂತ ಅನಿಸುತ್ತೆ. ಸೊ ಅವರು ಕೂಡ ಅಷ್ಟೇ 2 ಓವರಲ್ಲಿ 14 ರನ್ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಎಕನಾಮಿಕಲಾಗಿ ಓವರ್ ಮಾಡಿದ್ರು ಅವರು. ಸೊ 2 ಓವರಲ್ಲಿ ಜಸ್ಟ್ 14 ರನ್, ವಿಕೆಟ್ ಬಂದಿಲ್ಲ ಅಂದರೂ ಕೂಡ. ಸೊ ಅಲ್ಲಿ ಯಶ್ ದಯಾಳ್ ಆ್ಯಂಡ್ ರಸಿಕ್ ಸಲಾಮ್ದು ಒಂದು 2 ಓವರ್ ಕವರ್ ಮಾಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಲಿವಿಂಗ್ಸ್ಟನ್ ಅವ್ರನ್ನ ತಂದು ಸೊ 2 ಓವರಲ್ಲಿ ಕೇವಲ 14 ರನ್ನ ಕೊಡ್ತಾರೆ. ಬಟ್ ಅಲ್ಲೂ ಅವರು ಸಖತ್ತಾಗಿ ಮಾಡಿದ್ರು ಅಂತ ಹೇಳ್ತೀನಿ. ಆ್ಯಂಡ್ ರಘುವಂಶಿ ಆ್ಯಂಡ್ ರಮಣ್ದೀಪ್ ಸಿಂಗು ಸೊ ಕೊನೆವರೆಗೂ ಆಡೋವಂಥ ಪ್ರಯತ್ನದಲ್ಲಿ ಇರ್ತಾರೆ. ಬಟ್ ರನ್ಗಳು ಅಲ್ಲಿ ಕೊಡ್ತಾ ಇರಲ್ಲ. ಯಾಕಂದರೆ ನಮ್ಮ ಹಜಲ್ವುಡ್ ಅಷ್ಟೇ, ಯಶ್ ದಯಾಳು ಅಷ್ಟೇ, ಇಬ್ಬರು ಕೂಡ ಅದ್ಭುತವಾಗಿ ಬಾಲಿಂಗ್ ಮಾಡಿದ್ರು. ಆ್ಯಂಡ್ ಲಾಸ್ಟಲ್ಲಿ 2 ಓವರಲ್ಲಿ ಜಸ್ಟ್ 9 ರನ್ಸ್ ಬಂದಿದ್ದಾರೆ. ನಂಬ್ತೀರಾ ನೀವು? KKR ಫಿನಿಷರ್ಸ್ನ ನೋಡಿಬಿಟ್ಟು ಯಾರಾದರೂ 9 ರನ್ನು ಲಾಸ್ಟ್ 2 ಓವರ್ಸಲ್ಲಿ ಅಂತಂದರೆ ಚಾನ್ಸ್ ಎಲ್ಲ ನಂಬಕ್ಕೆ. ಯಾಕಂದರೆ ಆ ಒಂದು ಮಟ್ಟಿಗೆ ಬೌಲಿಂಗ್ ಮಾಡಿದ್ದಾರೆ. ಹೇಸಲ್ವುಡ್ ಆಗಿರ್ಬೋದು, ಯಶ್ ದಯಾಳ್ 19ನೇ ಓವರ್ ಮಾಡ್ತಾರೆ, ಜಸ್ಟ್ 4 ರನ್ನು, 1 ವಿಕೆಟ್ ಕೂಡ ತೆಗಿತಾರೆ. ಸೊ ಈ ಮಟ್ಟಿಗೆ ಬೌಲಿಂಗ್ ಇತ್ತು ನಮ್ಮ RCBದು. ಆ್ಯಂಡ್ ಕೊನೆಗೆ ಸೊ ಅಲ್ಲಿ ಹೇಸಲ್ವುಡ್ ಅಂತೂ ಕೇಳಲೇಬೇಡಿ, 19ನೇ ಓವರಲ್ಲಿ ಹರ್ಷಿತ್ ರಾಣಾಗಂತೂ ದಂಗ್ ಮಾಡಿಬಿಟ್ರು. ಯಾಕಂದರೆ ಆ ಮನುಷ್ಯಂಗೆ ಗೊತ್ತೇ ಆಗ್ತಾಯಿಲ್ಲ ಬಾಲ್ ಎಲ್ಲಿ ಹೋಗ್ತಾ ಇದೆ ಅಂತ. ಬಾಲ್ ಹೋಗ್ತಾ ಇದ್ರು ಅದಕ್ಕೆ ಟಚ್ ಮಾಡೋಕ್ಕಾಯ್ತಾಯಿಲ್ಲ. 3 ಬಾಲು ಡಾಟ್ ಓಡಬೇಕು ಅಂತಿದ್ದಾರೆ. ಆ ಕಡೆಗೆ ರಮಣ್ದೀಪ್ ಸಿಂಗ್ ಇದ್ದಾರೆ. ಅಲ್ಲಿ ಕೀಪರ್ ಜಿತೇಶ್ ಶರ್ಮಾ ಅದ್ಭುತವಾಗಿ ಕೀಪಿಂಗ್ ಮಾಡಿದ್ರು. ಪ್ರತಿ ಒಂದು ಬಾಲಿಂದಲೂ ಕೂಡ ಸ್ಟಂಪ್ ಹತ್ರ ಓಡಿ ಬರ್ತಾಯಿದ್ರು ಅವ್ರು, ಎಲ್ಲಿ ಒಂದು ಸಿಂಗಲ್ ತೊಗೊತಾರೆ ಅಂತ. ಬಟ್ ಸಖತ್ತಾಗಿ ಮಾಡಿದ್ರು ಬೌಲಿಂಗ್ ಆದರೂ ಆಗಿರ್ಬೋದು, ವಿಕೆಟ್ ಕೀಪಿಂಗು, ಫೀಲ್ಡಿಂಗು. ಒಂದು ಕ್ಯಾಚನ್ನು ಮಿಸ್ ಆಯಿತು ಸುರೇಶ್ ಶರ್ಮಾ ಅವರು ಡಿಕಾಕಲ್ ಬ್ಯಾಟಿಂಗ್ ಆಡೋ ಟೈಮಲ್ಲಿ. ಬಟ್ ಅದಾದ ನೆಕ್ಸ್ಟ್ ಬಾಲಲ್ಲೇ ಔಟ್ ಆಗ್ತಾರೆ. ಅದು ಜಾಸ್ತಿ ದುಬಾರಿ ಆಗಲಿಲ್ಲ ಬಿಟ್ಟರೆ. ಸೊ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ಅದ್ಭುತವಾಗಿ ಮಾಡಿದ್ರು RCB ಅವರು. ಆ್ಯಂಡ್ ಕೊನೆಗೆ ಸೊ 174 ರನ್ ಹೊಡಿತಾರೆ ಕೋಲ್ಕತ್ತಾದವರು. ಆ್ಯಂಡ್ ಈ ಒಂದು ಗುರಿನ ಬೆನ್ನತ್ತದಂತಹ ನಮ್ಮ RCB ತಂಡ ಅದೇನು ಬ್ಯಾಟಿಂಗ್ ಗುರು, ಫಿಲ್ ಸಾಲ್ಟ್ ಆ್ಯಂಡ್ ವಿರಾಟ್ ಕೊಹ್ಲಿ ಇದು ಇಬ್ಬರು ಕೂಡ ಅಷ್ಟೇ. ಓನ್ಲಿ ಸಾಲ್ಟ್ ಅಂತಲ್ಲ, ಇನ್ಕ್ಲೂಡಿಂಗ್ ವಿರಾಟ್ ಕೊಹ್ಲಿನೂ ಅಷ್ಟೇ, ಇಬ್ಬರು ಸಖತ್ತಾಗಿ ಆಡಿದ್ರು. ಆ್ಯಂಡ್ ಫಸ್ಟ್ ಓವರಲ್ಲೇ 12 or 11 ರನ್ ಏನೋ ಬರುತ್ತೆ. ಬಟ್ ಇಬ್ಬರು ಕೂಡ ಸೂಪರಾಗಿ ಆಡಿದ್ರು. ಆ್ಯಂಡ್ ಚಕ್ರವರ್ತಿ ಒಂದು ಓವರಲ್ಲಂತೂ ಫಿಲ್ ಸಾಲ್ಟು ರುಬ್ಬಾಕ್ಬಿಟ್ರು. ಏನು ಅವ್ರನ್ನ ಔಟ್ ಮಾಡಬೇಕು ಅಂತ ತಂದಿದ್ರು ಸೊ ಅಲ್ಲಿ ರಹಾನೆ ಅವರು. ಬಟ್ ಚಕ್ರವರ್ತಿಗಂತೂ 21 ರನ್ನು, ಬೌಂಡ್ರಿ, ಸಿಕ್ಸರು, ಪವರ್ ಪ್ಲೇನ ಸಖತ್ತಾಗಿ ಯೂಸ್ ಮಾಡ್ಕೊಂಡಿರೋವಂಥದ್ದು RCB ಅಂತಲೇ ಹೇಳ್ತೀನಿ. ಯಾಕಂದರೆ ಆ ಒಂದು ಮಟ್ಟಿಗೆ ಇತ್ತು ಅವರ ಒಂದು ಬ್ಯಾಟಿಂಗು. ಸೊ ಆಲ್ಮೋಸ್ಟ್ 6 ಓವರ್ಸಲ್ಲೇ ಒಂದು ಆಲ್ಮೋಸ್ಟ್ ಮ್ಯಾಚ್ನ ಒಂದು ರೀತಿಯಲ್ಲಿ RCB ಕಡೆಗೆ ತೊಗೊಂಡು ಬಂದಿದ್ರು ಅವರು. ಓಕೆ, ಸೊ ಫಿಲ್ ಸಾಲ್ಟ್ 56 ರನ್ ಇನ್ 31 ಬಾಲ್ಸು, 9 ಬೌಂಡ್ರಿ ಆ್ಯಂಡ್ 2 ಸಿಕ್ಸರ್ಗಳು. ಸೊ ಸಖತ್ತಾಗಿ ಆಡಿದ್ರು. ಆ್ಯಂಡ್ ವಿರಾಟ್ ಕೊಹ್ಲಿನೂ ಅಷ್ಟೇ 29 ರನ್ನು, 36 ಬಾಲಲ್ಲಿ, 4 ಬೌಂಡ್ರಿ ಆ್ಯಂಡ್ 3 ಸಿಕ್ಸರ್. ಆ್ಯಂಡ್ ಆ 2 ಸಿಕ್ಸ್ ಹೊಡೆದ್ರು ಗೊತ್ತಾ, ಸ್ಪೆನ್ಸರ್ ಜಾನ್ಸನ್ ಒಂದು ಬೌಲಿಂಗಲ್ಲಿ ಸ್ಟ್ರೇಟ್ ಗ್ರೌಂಡ್ ಸಖತ್ತಾಗಿರೋಂಥ 2 ಸಿಮಿಲರ್ ಶಾಟ್ಗಳು. ಆ್ಯಂಡ್ ಅದೇ ಒಂದು ಇದರಲ್ಲೇ
ಪೊಸಿಷನಲ್ಲಿ ನಿಂತ್ಕೊಂಡೆ ನೋಡಿದಿರೋವಂಥದ್ದು ಎರಡು ಸಖತ್ ಸ್ಟೈಲಿಶ್ ಆಗಿತ್ತು ಅಂತಲೇ ಹೇಳ್ತೀನಿ. ಆ್ಯಂಡ್ 56 ರನ್ ಮಾಡಿ ಸೊ ನಮ್ಮ ಫಿಲ್ ಸಾಲ್ಟ್ ಅವರು ಸೊ ಔಟ್ ಆಗ್ತಾರೆ. ಅವರು ಔಟ್ ಆದಮೇಲೆ ಬಂದಂಥದ್ದು ಅಗೇನ್ ನಮ್ಮ ದೇವದತ್ ಪಡಿಕ್ಕಲ್. ದೇವದತ್ ಪಡಿಕ್ಕಲ್ಗೆ ಅಲ್ಲಿ ಕಸೋವಂಥದ್ದು ಬೇಕಿತ್ತ ಅಂತ ಕೂಡ ಅನಿಸುತ್ತೆ. ಯಾಕಂದರೆ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ತೊಗೊಂಡು ಬಂದಿದ್ದರು, ಬಟ್ ಅವ್ರನ್ನ ಮೇ ಬಿ ಒನ್ ಡನ್ ಆಗೇ ಆಡಿಸ್ಬೇಕು ಅಂತ ಪ್ಲ್ಯಾನಲ್ಲಿ ಇದ್ದಾರೆ ಅಂತ ಅನಿಸುತ್ತೆ. ಬಟ್ ನನಗನ್ನಿಸ್ತಾ ಇದೆ ಇದನ್ನು ಸ್ವಲ್ಪ ಅವ್ರು ಚೇಂಜ್ ಮಾಡ್ಕೊಬೇಕು. ಯಾಕಂದರೆ ಒನ್ ಡನ್ನಲ್ಲಿ ಪತ್ತಿದಾರ್ ಬಂದರೆ ಬೆಟರು, ಇಲ್ಲ ಅಂತಂದರೆ ಅಟ್ಲೀಸ್ಟ್ ಮನೋಜ್ ಬಂದಂಗೆ ಅವ್ರನ್ನ ಚಾನ್ಸ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಪಡಿಕ್ಕಲ್ಗೆ ಸ್ಟ್ರೈಕ್ ರೇಟಲ್ಲಿ ಸಿಕ್ಕಾಪಟ್ಟೆ ಒಂದು ಕಷ್ಟ ಆಗ್ತಾ ಇದೆ ಅವ್ರಿಗೆ. ಯಾಕಂದರೆ 10 ರನ್ನು 10 ಬಾಲಲ್ಲಿ ಒಂದು ಬೌಂಡ್ರಿ ಕೂಡ ತೊಗೊತಾರೆ, ಬಟ್ ಸ್ಟ್ರಗಲ್ ಮಾಡ್ತಿದ್ದಾರೆ. ಅವ್ರು ಸ್ಪಿನ್ನರ್ಗೂ ಗೊತ್ತಿಲ್ಲ ಯಾಕೆ ಚೆನ್ನಾಗಿ ಆಡ್ತಾಯಿದ್ರು ಮುಂಚೆ, ಇವಾಗ ಏನಾಗಿದೆ ಗೊತ್ತಿಲ್ಲ ಅವ್ರಿಗೆ. ಯಾಕಂದರೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಿದ್ದಾರೆ. ಸೊ ಅವ್ರ ಬದಲು ಬೇರೆಯವ್ರನ್ನ ಟ್ರೈ ಮಾಡೋದು ಬೆಟರ್ ಅಂತ ನನಗನ್ಸುತ್ತೆ. ಸೊ ಅದು ಪಡಿಕ್ಕಲ್ ಅವರು 10 ರನ್ನು 10 ಬಾಲಲ್ಲಿ ಒಂದು ಬೌಂಡ್ರಿ ತೊಗೊತಾರೆ. ಅದು ಬಿಟ್ಟರೆ ನರೇನ್ ಅವರ ಒಂದು ಬೌಲಿಂಗಲ್ಲಿ ಸೊ ರಮನ್ದೀಪ್ ಸಿಂಗಿಗೆ ಬಿಗ್ ಶಾಟ್ ಹೊಡೆಯೋಕೆ ಹೋಗಿ ಸೊ ಅವರು ಕೂಡ ಔಟ್ ಆಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದಂಥದ್ದು ರಜತ್ ಪತ್ತಿದಾರ್. ಇದಕ್ಕೆ ಹೇಳೋದು ರಜತ್ ಪತ್ತಿದಾರು ಮೇಲೆ ಬರಬೇಕು, ಅಂದರೆ ಒನ್ ಡನ್ನಲ್ಲಿ ಬರಬೇಕು. ಸ್ಪಿನ್ನರ್ ದಾಳಿಗಳನ್ನು ಎದುರಿಸೋಕ್ಕೆ ರಜತ್ ಪತ್ತಿದಾರೇ ಕರೆಕ್ಟು. ಯಾಕಂದರೆ ಬಂದಂಗೆ ಹಾಕ್ಕೊಂಡು ಬಾರ್ಸೋಕ್ಕೆ ಶುರು ಮಾಡಿಬಿಟ್ರು. 34 ರನ್ 16 ಬಾಲಲ್ಲಿ ನಾರಾಯಣ್ಗೂ 6, ಮುಂದೆ ಬಂದು ಅವು ಶಾಟ್ಗಳು ಹೆಂಗಿರುತ್ತೆ ಅಂದರೆ ಕರೆಕ್ಟ್ ಆಗಿಲ್ಲ ಅಂದ್ರೂ ಬೌಂಡ್ರಿ ಆಚೆ ಹೊಂಟೋಗ್ಬಿಡುತ್ತೆ. 90 ಮೀಟರ್ 6, 80 ಮೀಟರ್ 6 ಹೊಂಟೋಗ್ಬಿಡುತ್ತೆ. ಸೊ ಆ ರೀತಿಯಲ್ಲಿ ಡಿಮಿಲ್ ಬ್ಯಾಟಿಂಗ್ ಆಡಿರೋವಂಥದ್ದು ನಮ್ಮ ರಜತ್ ಪತ್ತಿದಾರು ವಿರಾಟ್ ಕೊಹ್ಲಿ ಅವ್ರ ಜೊತೆ ಸೇರಿಕೊಂಡು 34 in 16 ಬಾಲು ಸೊ ಔಟ್ ಆಗ್ತಾರೆ. ವೈಭವ್ ಅವರ ಬೌಲಿಂಗಲ್ಲಿ ರಿಂಕು ಸಿಂಗಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಲಿವಿಂಗ್ಸ್ಟನ್ನು ಅಷ್ಟೇ ಬಂದವರೆಲ್ಲನೂ ಹಾಕ್ಕೊಂಡು ಬಾರಿಸ್ತಾನೆ ಅವರೇ. ಯಾರು ನಿಂತ್ಕೊಳ್ಬೇಕು ಆಡಬೇಕು ಯಾವುದೂ ಇಲ್ಲವೇ ಇಲ್ಲ. ಪ್ಲೇ ಬೋಲ್ಡ್ ಅನ್ನೋದಕ್ಕೆ ನಿನ್ನೆ ತೋರಿಸಿದ್ದಾರೆ ಪ್ಲೇ ಬೋಲ್ಡ್ ಹೆಂಗೆ ಆಡಬೇಕು ಅನ್ನೋದನ್ನು. ಅದ್ಭುತವಾಗಿ 15 ರನ್ನು 5 ಬಾಲಲ್ಲಿ 2 ಬೌಂಡ್ರಿ 1 ಸಿಕ್ಸರ್ ಮ್ಯಾಚೇ ಬಿಸಾಕ್ಬಿಟ್ರು 16 ಓವರ್ಗಳಲ್ಲಿ. ಸೊ ಅದ್ಭುತ ಗುರು, ಸಖತ್ತಾಗಿರೋಂಥ ಬ್ಯಾಟಿಂಗು. ಆ್ಯಂಡ್ RCB ಕಡೆಯಿಂದ ಬೌಲಿಂಗು ಅಷ್ಟೇ. ಸೊ ಫಸ್ಟ್ ಒಂದು 10 ಓವರ್ಸು ಸೊ ಚೆನ್ನಾಗಿ ಮಾಡಿದ್ರು KKR ಬ್ಯಾಟರ್ಸ್ಗಳು. ಬಟ್ ಅದಾದಮೇಲೆ ಕಂಬ್ಯಾಕ್ ಮಾಡಿರೋದಿದೆಯಲ್ಲ, ಅದ್ಭುತವಾಗಿ ಕಂಬ್ಯಾಕ್ ಮಾಡಿದ್ರು ಅಂತ ಹೇಳ್ತೀನಿ. ಆ್ಯಂಡ್ ಫಿಲ್ ಸಾಲ್ಟ್ ಆ್ಯಂಡ್ ವಿರಾಟ್ ಕೊಹ್ಲಿ ಅವ್ರ ಮಧ್ಯೆ 95 ರನ್ ಓಪನಿಂಗ್ ಪಾರ್ಟ್ನರ್ಶಿಪ್ ಆಗುತ್ತೆ. ಆ್ಯಂಡ್ ಅಲ್ಲೇ ಒಂದು ಒಳ್ಳೆ ಅಡಿಪಾಯ ಹಾಕ್ಕೊಟ್ರು. ಆ್ಯಂಡ್ ಪವರ್ ಪ್ಲೇನ ಸಖತ್ತಾಗಿ ಯೂಸ್ ಮಾಡ್ಕೊಂಡ್ರು. ಸೊ ಅಲ್ಲೇ ಒಂದು ರೀತಿಯಲ್ಲಿ ಈ ಚೇಸ್ ಗೆಲ್ಲೋ ಅಂಥ ಒಂದು ಇದು ಬಂದಿರುವಂಥದ್ದು, ನಂಬಿಕೆ ಬಂದಿರುವಂಥದ್ದು RCB ಬ್ಯಾಟ್ಸ್ಮನ್ಗಳಿಗೆ. ಆ್ಯಂಡ್ ರಜತ್ ಪತ್ತಿದಾರ್ ಆ್ಯಂಡ್ ಕೊಹ್ಲಿ 44 ರನ್ ಇನ್ 23 ಪಾರ್ಟ್ನರ್ಶಿಪ್ಪು ಅದ್ಭುತವಾಗಿ ಆಡಿದ್ರು. ಆ್ಯಂಡ್ ಈ ಕಡೆಗೆ ಬೌಲಿಂಗಲ್ಲಿ ತೊಗೊಳಕ್ಕೆ ಹೋದರೆ ಇಲ್ಲಿ ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ದುಬಾರಿನೇ ಆಗಿದ್ದಾರೆ. ಯಾರು ಕೂಡ ಅಂಥ ಒಂದು ಒಳ್ಳೆ ಬೌಲಿಂಗ್ ಮಾಡಿರಲಿಲ್ಲ. ಬಟ್ ಸುನಿಲ್ ನಾರಾಯಣ್ ಒಬ್ಬರು ಸ್ವಲ್ಪ ಡೀಸೆಂಟಾಗಿ ಮಾಡಿದ್ರು ಅಂತ ಹೇಳ್ತೀನಿ. ಯಾಕಂದರೆ 4 ಓವರಲ್ಲಿ ಸೊ 27 ರನ್ನು ಸೊ 1 ವಿಕೆಟ್ ತೊಗೊತಾರೆ. ಆ್ಯಂಡ್ ಇವರು ಜಾಸ್ತಿ ರಿಸ್ಕು ತೊಗೊಳಕ್ಕೆ ಹೋಗಿಲ್ಲ. ಒಂದು 6 ಮಾಡಿರೋವಂಥದ್ದು ಯಾರು ನಮ್ಮ ರಜತ್ ಪತ್ತಿದಾರ್ ಅದ್ಭುತವಾದಂಥ ಒಂದು 6 ಕೊಟ್ಟರು. ಆ್ಯಂಡ್ ನಮ್ಮ ಬ್ಯಾಟಿಂಗ್ ಡೆಪ್ತ್ ನೋಡಿ. ಆ್ಯಂಡ್ ಇಷ್ಟು ವಿಕೆಟ್ಸ್ ಹೋದರೂ ಕೂಡ ಸೊ 3 ವಿಕೆಟ್ ಹೋಗಿದೆ. ಆ್ಯಂಡ್ ಇನ್ನೂ ಜಿತೇಶ್ ಶರ್ಮಾ ಇದ್ದಾರೆ, ಟೀಮ್ ಡೇವಿಡ್ ಇದ್ದಾರೆ, ಇನ್ನು ಕೃಣಾಲ್ ಪಾಂಡ್ಯ ಇದ್ದಾರೆ. ಸೊ ಈ ಒಂದು ಬ್ಯಾಟಿಂಗ್ ಲೈನಪ್ ಅಂದರೆ ಸಿಕ್ಕಾಪಟ್ಟೆ ಡೆಪ್ತ್ ಇದೆ ಬ್ಯಾಟಿಂಗಲ್ಲಿ. ಸೊ ನಂಬಿಕೆ ಇತ್ತು ಇನ್ನೂ ಒಂದು 25 ರನ್ಸು ಆ ರೇಂಜಿಗೆ ಹೊಡೆದ್ರೂ ಕೂಡ ಯೂಸ್ ಮಾಡ್ತೀವಿ ಅನ್ನೋ ಒಂದು ಬ್ಯಾಟಿಂಗ್ ಲೈನಪ್ ನಮ್ಮ ಹತ್ರ ಇದೆ. ಸೊ ಈ ರೀತಿಯಲ್ಲಿ ಈ ಬಾರಿ ಒಂದು ಬ್ಯಾಟಿಂಗ್ ಡೆಪ್ತ್ನ ಇಟ್ಕೊಂಡಿದ್ದಾರೆ. ಆ್ಯಂಡ್ ಬೌಲಿಂಗಲ್ಲೂ ಕೂಡ ಅಷ್ಟೇ ಈ ಸಾರಿ ಭುವನೇಶ್ವರ್ ಕುಮಾರ್ ಇಲ್ಲ ಅಂದರೂ ಕೂಡ ಸೊ ಈ ಒಂದು ಲೆವೆಲ್ಗೆ ಬಾಲ್ ಮಾಡಿದ್ದಾರೆ ಅಂತಂದರೆ RCB ಬೌಲಿಂಗು ಖಂಡಿತವಾಗ್ಲೂ ಸ್ವಲ್ಪ ಎಲ್ಲೋ ಚೇಂಜಸ್ ಆಗಿದೆ ಆ್ಯಂಡ್ ಬೆಟರ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಭುವನೇಶ್ವರ್ ಕುಮಾರ್ ಯಾಕೆ ಆಡಿಲ್ಲ ಅಂತ ಸುಮಾರು ಜನಕ್ಕೆ ಒಂದು ಡೌಟ್ ಇತ್ತು. ಬಟ್ ಅವ್ರಿಗೆ ಮೇ ಬಿ ಏನೋ ಮೈನರ್ ಇಂಜುರಿ ಆಗಿದೆ ಅಥವಾ ಏನಾದರೂ ಫೀವರ್ ಇರಬೇಕೇನೋ. ಸೊ ಅದಕ್ಕೋಸ್ಕರ ಅವರು ಆಡಿಲ್ಲ ಅಷ್ಟೇ. ಓಕೆ, ಮೇ ಬಿ ಅವರು ಯಾವಾಗ ರಿಕವರ್ ಆಗ್ತಾರೆ ಸೊ ಅದಾದಮೇಲೆ ಪ್ಲೇಯಿಂಗ್ ಎಲೆವೆನಲ್ಲಿ ಬರುವಂಥ ಆಟಗಾರ ಬಂದೇ ಬರ್ತಾರೆ, ಎರಡನೇ ಡೌಟೇ ಇಲ್ಲ. ಸೊ ಸ್ವಲ್ಪ ಸುವೇಶ್ ಶರ್ಮಾ ಅವರು ದುಬಾರಿ ಆಗ್ತಿದ್ದಾರೆ, ಬಟ್ ವಿಕೆಟ್ಸ್ ಅಂತೂ ತಂದು ಕೊಟ್ಟಿದ್ದಾರೆ. ಸೊ ಅವರು ಸ್ವಲ್ಪ ಬೌಲಿಂಗಲ್ಲಿ ಸ್ವಲ್ಪ ವರ್ಕ್ ಮಾಡಬೇಕಾಗುತ್ತೆ. ಯಾಕಂತಂದರೆ ಅವರು ಪ್ರತಿ ಬಾಲ್ನು ಚೇಂಜಸ್ ಮಾಡಬೇಕು ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡು ಸೊ ಎಲ್ಲೆಲ್ಲೋ ಬಾಲ್ಗಳನ್ನ ಹಾಕ್ತಿದ್ದಾರೆ. ಸೊ ಅದಕ್ಕೋಸ್ಕರ ಶಾರ್ಟ್ ಬಾಲ್ ಎಲ್ಲ ಹಾಕೋದ್ರಿಂದ ಸೊ ರನ್ಗಳು ಲೀಕ್ ಆಗ್ತಿದೆ. ಸೊ ಅದನ್ನು ಸ್ವಲ್ಪ ನೋಡಿಕೊಂಡ್ರೆ ಬೆಟರ್ ಅಂತ ನನಗನ್ಸುತ್ತೆ. ಸೊ ಒಟ್ಟಿನಲ್ಲಿ ಅದ್ಭುತವಾದಂಥ ಮ್ಯಾಚು. ಆ್ಯಂಡ್ ಈ ಸೀಸನ್ ಅದ್ಭುತವಾಗಿ ಸ್ಟಾರ್ಟ್ ಮಾಡಿದ್ದಾರೆ RCB ಅವರು. ಆ್ಯಂಡ್ ಮ್ಯಾನ್ ಆಫ್ ದಿ ಮ್ಯಾಚು ಕೃಣಾಲ್ ಪಾಂಡ್ಯ ಅವ್ರಿಗೆ 3 ವಿಕೆಟ್ಗಳು ಮುಖ್ಯವಾದಂಥ ವಿಕೆಟ್ಗಳನ್ನ ತೊಗೊಂಡಿದ್ದಾರೆ. ಆ್ಯಂಡ್ ತುಂಬ ಎಕಾನಾಮಿಕಲ್ ಆಗೂ ಕೂಡ ಬಾಲ್ ಮಾಡಿರೋದ್ರಿಂದ ಸೊ ಕೃಣಾಲ್ ಪಾಂಡ್ಯ ಅವರು ಸೊ ನಿನ್ನೆಯ ಒಂದು ಪಂದ್ಯದಲ್ಲಿ ಸೊ ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ತಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ನಿನ್ನೆ ಮ್ಯಾಚು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಬಾರಿ IPL 2025 ಸೊ RCBನೇ ಗೆಲ್ಲಲಿ ಆ್ಯಂಡ್ ಅದೇ ರೀತಿಯಲ್ಲಿ ಆಡಲಿ ಅಂತಲೇ ಹೇಳ್ತೀನಿ. ಆ್ಯಂಡ್ ಕ್ಯಾಪ್ಟನ್ಸಿ ಚೇಂಜ್ ಆಗಿರೋದ್ರಿಂದ ಸೊ ಲಕ್ಕು ಕೂಡ ಚೇಂಜ್ ಆಗುತ್ತಾ ಅನ್ನೋದು ನೋಡುವಂಥ ವಿಷಯ. ಆ್ಯಂಡ್ ನಿಮ್ಗೇನು ಅನಿಸುತ್ತೆ ನಿನ್ನೆ ಒಂದು ಪಂದ್ಯದ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಸೊ ಸದ್ಯಕ್ಕೆ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.